ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ತುಲಾ ರಾಶಿಯವರ ಒಂದು ವಿಚಾರವಾಗಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಇನ್ನು ಮೊದಲನೇದಾಗಿ ಯಾವ ಯಾವ ಗ್ರಹರ ಒಂದು ಬದಲಾವಣೆ ಯಾವ ರೀತಿ ಇದೆ ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, 16/8/2024 ರವಿಗ್ರಹರು ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಇನ್ನು 22/8/2024 ಬುಧ ಗ್ರಹರು ವಕ್ರಿಯಾಗಿ ಕಟಕ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಇನ್ನು ಶುಕ್ರ ಗ್ರಹರು 25/8/2024 ಕನ್ಯಾ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಕುಜಗ್ರಹರು 26ನೇ ತಾರೀಕು 8ನೇ ತಿಂಗಳು 2024 ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇರುವಂತದ್ದು. ಇದು ಗ್ರಹಗಳ ಒಂದು ಬದಲಾವಣೆ ವಿಚಾರ ಆಗಿರತಕ್ಕಂಥದ್ದು. ಇನ್ನು ತುಲಾ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ದೃಷ್ಟಿ ಇರುವಂತದ್ದು, ತತ್ಸಂಬಂಧ ತುಲಾ ರಾಶಿಯವರಿಗೆ ಯಾವ ಒಂದು ವಿಚಾರಗಳಲ್ಲಿ ಅನುಕೂಲ ಮತ್ತು ಯಾವ ಒಂದು ವಿಚಾರಗಳಲ್ಲಿ ಅವರು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು, ಪರಿಹಾರಾರ್ಥವಾಗಿ ಯಾವ ದೇವರನ್ನ ಪೂಜೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ತುಲಾ ರಾಶಿಯವರಿಗೆ ಪ್ರಸ್ತುತ ಈಗಾಗಲೇ 5ನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ, ಇನ್ನು 6ನೇ ಮನೆಯಲ್ಲಿ ರಾಹು ಗ್ರಹರ ಒಂದು ಪ್ರಭಾವ, 8ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ ಇರುವಂತದ್ದು. ಇನ್ನು ಆಗಸ್ಟ್ ತಿಂಗಳಲ್ಲಿ 8ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವವು ಕೂಡ ತುಲಾ ರಾಶಿಯವರಿಗೆ ಬರತಕ್ಕಂತಹ ಒಂದು ವಿಶೇಷತೆ ಇದೆ. ಇನ್ನು 10ನೇ ಮನೆ 11ನೇ ಮನೆಯಲ್ಲಿ ರವಿ, ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ, 12ರಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ತುಲಾ ರಾಶಿಯವರಿಗಿರುವಂಥದ್ದು. ಇನ್ನು ನೋಡಿ, ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಮತ್ತು ಮಿಶ್ರ ಫಲಗಳೆರಡೂ ಕೂಡ ಇರುವಂತಹ ಒಂದು ವಿಶೇಷತೆ ಗೋಚಾರ ಸೂಚಿತವಾಗಿರ್ತಕ್ಕಂಥದ್ದು. ಇನ್ನು ಯಾವ ಯಾವ ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲ ಅನ್ನುವಂಥದ್ದು ನೋಡುವಂಥದ್ದಾದ್ರೆ ನೋಡಿ, ಮಲ್ಟಿಪಲ್ ಪ್ರಾಫಿಟ್ ಯೋಗ ಇರತಕ್ಕಂಥದ್ದು ತುಲಾ ರಾಶಿಯವರಿಗೆ. ಬುಧ, ರವಿ ಮತ್ತು ಶುಕ್ರ ಗ್ರಹರ ಒಂದು ಸಂಯೋಗ ಮತ್ತು ಪ್ರಭಾವದಿಂದ ತುಲಾ ರಾಶಿಯವರಿಗೆ ಮಲ್ಟಿಪಲ್ ಆಗಿ ಅವರು ಪ್ರಾಫಿಟ್ ಅನ್ನ ಮಾಡುವಂತಹ ಯೋಗ ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇದೇ ವಿಧವಾಗಿ ನೋಡಿ, ಸಹೋದರ ಮತ್ತು ಸಹೋದರಿಯರಿಂದ ಅವರಿಗೆ ಅತ್ಯಂತ ಸಹಕಾರ ಮತ್ತು ಸಹಾಯಗಳು ದೊರೆಯುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ಸಂಬಂಧಿಕರಲ್ಲಿ ನೋಡಿ, ಚಿಕ್ಕಪ್ಪ, ದೊಡ್ಡಪ್ಪ, ಈ ರೀತಿ ರಕ್ತ ಸಂಬಂಧಿಗಳಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ವಿಶೇಷತೆ ಮತ್ತು ಅವರಿಂದ ಆರ್ಥಿಕವಾದಂತಹ ವಿಚಾರಗಳಲ್ಲೂ ಕೂಡ ಇವರಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು 2ನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರು, ಡೈವರ್ಸ್ ಆಗಿರತಕ್ಕಂಥವ್ರು, ತುಲಾ ರಾಶಿಯವರಿಗೆ ಸ್ವಲ್ಪ ಶುಭ ಸಮಾಚಾರಗಳು, ಅವರ ಒಂದು ಪ್ರಯತ್ನಕ್ಕೆ ಜಯ ಸಿಗುವಂತಹ ಒಂದು ಸಾಧ್ಯತೆಗಳು ಅವರಿಗೆ ಅನುಕೂಲ ಆಗುವಂತಹ ಒಂದು ವಿಶೇಷತೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಕೂಡ ಅವರಿಗೆ ಅನುಕೂಲಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನ್ಯಾಯಾಲಯ ಸಂಬಂಧಪಟ್ಟಂಥದ್ದು ಮತ್ತು ಸರ್ಕಾರದ ವಿಚಾರಗಳಲ್ಲೂ ಕೂಡ ಅವರಿಗೆ ಸಹಾಯ ಮತ್ತು ಸಹಕಾರಗಳು, ಬಲಿಷ್ಠ ಜನರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ವಿಶೇಷವಾದಂತಹ ವಿಚಾರಗಳು ತುಲಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರವಿ, ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವದಿಂದ ತುಲಾ ರಾಶಿಯವರಿಗೆ ಲಾಭ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನೋಡಿ, ಆಭರಣಗಳನ್ನ ಖರೀದಿ ಮಾಡಬೇಕು, ವಾಹನವನ್ನ ಖರೀದಿ ಮಾಡಬೇಕು ಅಂತ ಅಪೇಕ್ಷೆಯನ್ನ ಪಡ್ಕೊಂಡು ಈಗಾಗಲೇ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ತುಲಾ ರಾಶಿಯ ಜಾತಕರಿಗೆ ಆಗಸ್ಟ್ ತಿಂಗಳಲ್ಲಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಜ್ಞಾನ ಬರುವಂಥದ್ದು, ಇನ್ನೂ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಅವರಿಗೆ ಬರುವಂತಹ ಒಂದು ವಿಶೇಷತೆ ಇರುತ್ತೆ. ಅದೇ ವಿಧವಾಗಿ ನೋಡಿ, ತುಲಾ ರಾಶಿಯ ರೈತ ಬಾಂಧವರಿಗೂ ಕೂಡ ವಿಶೇಷವಾದಂತಹ ಲಾಭ, ಅವರು ಬೆಳೆಯುವಂತಹ ಒಂದು ಬೆಳೆಗಳಿಂದ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ತುಲಾ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ಹೆಸರು ಮತ್ತು ಕೀರ್ತಿ, ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ವಿಧವಾಗಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನ್ಯಾಯಾಂಗ ವಿಚಾರಗಳಲ್ಲೂ ಕೂಡ ಅವರಿಗೆ ಜಯಪ್ರಾಪ್ತಿಯಾಗುವಂಥದ್ದು,
ಶತ್ರುಗಳ ಒಂದು ವಿಚಾರದಲ್ಲೂ ಕೂಡ ಅವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ನೋಡಿ, ತುಲಾರಾಶಿಯವರಿಗೆ ಕಂಫರ್ಟ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ನಿದ್ರಾಹೀನತೆ ಅವರನ್ನು ಬಾಧಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಅವರು ಚಿಂತೆಯನ್ನ, ಸ್ವಲ್ಪ ಮೆಂಟಲಿ ಟೆನ್ಷನ್ ಅನ್ನ ಅವ್ರು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಅವರು ಸ್ವಲ್ಪ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಧ್ಯಾನದಿಂದ ಅವರ ಒಂದು ಮಾನಸಿಕ ಅಸಮತೋಲನತೆಯನ್ನ ಅವರು ದೂರ ಮಾಡ್ಕೊಳ್ಬಹುದಾಗಿರುತ್ತೆ. ಗಣಪತಿಯ ಒಂದು ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೋಡಿ, ಸಂತಾನದ ವಿಚಾರಗಳಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ತುಲಾರಾಶಿಯ ದಂಪತಿಗಳಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಶತ್ರುಗಳು ಕೂಡ ಇವರಿಗೆ ಮಿತ್ರಗಳಾಗಿ ಸಹಾಯ ಮತ್ತು ಸಹಕಾರಗಳನ್ನ ಕೊಡುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ಸಾಲಗಳನ್ನ ತೀರಿಸಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಅನುಕೂಲವಾಗುವಂತಹ ಒಂದು ವಾತಾವರಣ, ಸಂದರ್ಭ, ಸನ್ನಿವೇಶಗಳು ಅವರಿಗೆ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಹೊಸದಾಗಿ ಲೋನ್ಗಳಿಗೆ ಅಪ್ಲಿಕೇಶನ್ ಹಾಕೊಂಡಿರ್ತಕ್ಕಂಥ ತುಲಾರಾಶಿಯವರಿಗೆ ಅವ್ರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಅವರ ಬಳಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರರಿಂದಲೂ ಕೂಡ ತುಲಾರಾಶಿಯವರಿಗೆ ಸ್ವಲ್ಪ ಸಹಾಯ ಮತ್ತು ಸಹಕಾರಗಳು, ಸ್ವಾಮಿ ನಿಷ್ಠೆಯನ್ನು ಅವರು ಮೆರೆಯುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಇರುತ್ತೆ. ಇನ್ನು ವಿಶೇಷವಾಗಿ ನೋಡಿ, ತುಲಾರಾಶಿಯವರಿಗೆ 8ನೇ ಮನೆಯಲ್ಲಿ ಗುರು ಮತ್ತು ಕುಜಗ್ರಹರ ಒಂದು ಸಂಯೋಗ ಇರೋದ್ರಿಂದ ನೋಡಿ, ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕಾಗುತ್ತೆ. ಪ್ರಿಕಾಷನ್ಸ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಒಂದು ವಿಚಾರದಲ್ಲಿ ಯಾರಿಗೂ ಕೂಡ ಶೂಟಿಗಳನ್ನ ಹಾಕ್ಲಿಕ್ಕೆ ಹೋಗಬಾರ್ದು. ಕಿರಿಕಿರಿಯನ್ನ ಅನುಭವಿಸಬೇಕಾದಂತ ಒಂದು ಸಾಧ್ಯತೆ, ಸಂದರ್ಭ, ಸನ್ನಿವೇಶಗಳು ಎದುರಾಗುವಂಥದ್ದು ಗುರು ಮತ್ತು ಕುಜಗ್ರಹರು 8ನೇ ಮನೆಯ ಸ್ಥಿತಿಯಲ್ಲಿರೋದ್ರಿಂದ ಇವರು ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇದಿಷ್ಟು ಕೂಡ ತುಲಾರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಿರ್ತಕ್ಕಂಥದ್ದು. ಇನ್ನು ಪರಿಹಾರಾರ್ಥವಾಗಿ ಗ್ರಾಮ ದೇವತೆಯನ್ನ ಪೂಜೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಅತ್ಯಂತ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತೆ. ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.